ಅದು ಈಗ ತಿನ್ನೋದು ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ. ನಿಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಬೇಕು ಅಂಡ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಬಿಫೋರ್ ದಟ್ ಐ ವಾಂಟ್ ಒನ್ ಕ್ಲಾರಿಫಿಕೇಶನ್. ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರವನ್ನ ಮಾಡ್ಕೊಂಡು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಿದಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಳ್ವಾಶಲ್ಲಿ ಕಳ್ಳಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತ ಅಷ್ಟೇ ಅಲ್ಲ, ಬೇರೆ ಯಾವ ಧರ್ಮವನ್ನು ತಿಂದ್ರು ಕೂಡ ನಾನ್ ವೆಜ್ ನ, ದಟ್ ಇಸ್ ವೆರಿ ರಾಂಗ್. ನನಗೊಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರ ಇಲ್ವಾ? ಬಿಕಾಸ್ ಮದುವೆ ಆದ ಸಂದರ್ಭದಲ್ಲಿ ಅದನ್ನ ವಧು ಇಬ್ಬರಿಗೂ ಕೂಡ ಹಾಕ್ತಾರೆ. 1 year ವರೆಗೂ ಅದನ್ನ ತೆಗೆಯೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ದಾನಿ ಧನಂಜಯ ಅವರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಇಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗಿಲ್ಲ ಅಂದ್ರೆ ಅದನ್ನ ತಪ್ಪಿಲ್ಲ. ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ? ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಸಿ ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕ್ಕೋತಾರೆ. ಅದು ಇಲ್ಲ. ಸಿ ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ? ಇವಾಗ ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ಅದು ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ, ಆಯಿತಾ? ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು. ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಬೇರೆ ಹೆಸರಲ್ಲಿ ನಮ್ಮನ್ನು ಕಟ್ ಹಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಅದೆಲ್ಲದು ಅವ್ರವ್ರ ಪರ್ಸ್ನಲ್ ಚಾಯ್ಸು. ಆ್ಯಂಡ್ ಐ ಡೋಂಟ್ ನೋ ಅಂದರೆ ಇನ್ನೊಂದಿಷ್ಟು ಇದೆ. ಅಂದರೆ ವಚನಗಳು ಹೇಳ್ತೀರಾ ನೀವು, ಅದು ಹೆಂಗೆ ನಾನ್ ವೆಜ್ ತಿಂತೀರಾ ಅಂತಲೂ ಈಗ ಮೊನ್ನೆ ಉಮಾಶ್ರೀಯಮ್ಮನೂ ಕೇಳಿದ್ದಾರೆ. ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ. ಅದಕ್ಕೆ ಉಮಾಶ್ರೀಯಮ್ಮ ಭಾಳ ಚೆನ್ನಾಗಿ ಆನ್ಸರ್. ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದವನು. ನಾನು ವಚನಗಳನ್ನ ಹೇಳ್ತೀನಿ, ಬಸವತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಹಂಗಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣನ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದಾರಲ್ವ ಅವರು ಅಂತಲ್ಲ. ಈ ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿದ್ದೀವಲ್ಲ, ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿರೋದು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ, ಖುಷಿಯಾಗಿ ಅಂತಲೇ ಹೇಳಿರೋದು. ಯಾರು ಏನು ನೀವು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳ್ದವ್ರನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ನಾವು ಏನೇನು ಮಾಡ್ಬೇಕು ಮಾಡ್ತಾಯಿದ್ದೀವಿ ಅಷ್ಟೇ.